ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್. ನೆನ್ನೆ ನಡೆದಂತ ಸಂಧಾನ ಸಭೆ ಏನಿತ್ತು ಆ ಸಭೆಯೂ ಕೂಡ ವಿಫಲಗೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬಂದ್ ಮಾಡೋದಕ್ಕೆ ಈಗ ಮುಂದಾಗುತ್ತಾರೆ. ವೇತನ ಹೆಚ್ಚಳ ಮತ್ತು ಹಿಂಬಾಕಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ವಿಜಯ್ ಭಾಸ್ಕರ್ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದ ಒಳಗೆ ಸರ್ಕಾರ ಸಭೆಯನ್ನ ಕರಿಬೇಕು. ಸಿಎಂ ಅಥವಾ ಸಚಿವರ ನೇತೃತ್ವದಲ್ಲಿ ಸಭೆ ಮಾಡಬೇಕು. ಸಭೆ ಮಾಡದಿದ್ರೆ ನಾವು ಮುಷ್ಕರವನ್ನ ಮಾಡ್ತೇವೆ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ವಿಜಯ್ ಭಾಸ್ಕರ್ ಈ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಷ್ಕರದ ಬಗ್ಗೆ ಈಗಾಗಲೇ ನಾವು ಸಂಪೂರ್ಣವಾಗಿ ತಿಳಿಸಿದ್ದೇವೆ. ಸಾರಿಗೆ ಇಲಾಖೆ ಏಕಪಕ್ಷೀಯವಾಗಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಹೇಳಿದ್ದೇವೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಇದೆ, ಮುಷ್ಕರ ಮಾಡದಂತೆ ನಿಗಮಗಳು ಮನವಿಯನ್ನ ಮಾಡಿದೆ. ಆದರೆ ನಾವು ಅದನ್ನ ತಳ್ಳಿ ಹಾಕಿದ್ದೇವೆ. ಮುಂದಿನ ಸಭೆ ಮೇ 25ಕ್ಕೆ ಕರೆದಿದ್ದಾರೆ. ನಾವು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ. ಇವತ್ತು ಮಧ್ಯಾಹ್ನದ ಒಳಗೇನೆ ಅವರು ಸಭೆ ಕರಿಬೇಕು. ಸಿಎಂ ಅಥವಾ ಸಚಿವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಅಂತಿಮವಾದ ತೀರ್ಮಾನವನ್ನ ತೆಗೆದುಕೊಳ್ಳಲೇಬೇಕು. ತೀರ್ಮಾನವನ್ನ ಮಾಡಿದ್ರೆ ಮಾತ್ರ ನಾವು ಮುಷ್ಕರವನ್ನ ವಾಪಸ್ ತೆಗೆದುಕೊಳ್ತೇವೆ. ಸಭೆ ಮಾಡದಿದ್ರೆ ಮುಷ್ಕರವನ್ನ ನಾವು ಮಾಡ್ತೇವೆ ಅನ್ನೋದಾಗಿಯೂ ಕೂಡ ತಿಳಿಸಿದ್ದಾರೆ. ನಿನ್ನೆಯೂ ಕೂಡ ಒಂದು ಸಭೆಯನ್ನ ಮಾಡುವಂತ ಪ್ರಯತ್ನ ಆಯಿತು. ಆದರೆ ಆ ಸಭೆ ವಿಫಲವಾಗಿದೆ. ಸಾರಿಗೆ ನೌಕರರ ಸಂಘಟನೆಗಳೊಂದಿಗೆ ರಾಜ್ಯ ಸರ್ಕಾರ ನಡೆಸಿದಂತಹ ಮಾತುಕತೆ ವಿಫಲವಾಗಿದೆ. ಹಾಗಾಗಿ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಾವು ಮಾಡ್ತೀವಿ, ಮಾಡೋದಂತೂ ಖಚಿತ. ಮುಷ್ಕರದಲ್ಲಿ ಪಾಲ್ಗೊಂಡ್ರೆ ಕ್ರಮ ಕೈಗೊಳ್ಳುವಂತ ಎಚ್ಚರಿಕೆಗೆ ಸಂಘಟನೆಗಳು ಸೊಪ್ಪು ಹಾಕದ ಕಾರಣ ಮೇ 20ರಿಂದ ಮುಷ್ಕರ ನಡೆಯುವಂತ ಸಾಧ್ಯತೆ ಹೆಚ್ಚಿದೆ. ಯಾಕೆ ಅಂತ ಹೇಳಿದ್ರೆ ಕ್ರಮವನ್ನ ತೆಗೆದುಕೊಳ್ತೇವೆ, ಜೊತೆಗೆ ವೇತನವನ್ನ ಕಡಿತ ಮಾಡ್ತೇವೆ, ಲೀವ್ ಕಟ್ಟಾಗತ್ತೆ ಅನ್ನುವುದಾಗಿಯೂ ಕೂಡ ಸರ್ಕಾರ ಹೇಳುತ್ತೆ. ಆದರೆ ಇದ್ಯಾವುದಕ್ಕೂ ಕೂಡ ನೌಕರರು ತಲೆ ಕೆಡಿಸಿಕೊಳ್ಳದೆ ನಾವು ಮುಷ್ಕರವನ್ನ ಮಾಡ್ತೇವೆ ಅಂತ ಹೇಳಿ ಈಗ ತಿಳಿಸ್ತಾ ಇದ್ದಾರೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಕೋರಿ ಜಂಟಿ ಕ್ರಿಯಾ ಸಮಿತಿ ರಾಜ್ಯದಾದ್ಯಂತ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಬನ್ನೇರುಘಟ್ಟ ರಸ್ತೆಯ ಕಾರ್ಮಿಕ ಭವನದಲ್ಲಿಯೂ ಕೂಡ ಸರ್ಕಾರದಿಂದ ನಡೆಸಿದಂತಹ ಮತ್ತೊಂದು ಸುತ್ತಿನ ಸಭೆಯೂ ವಿಫಲವಾಗಿದೆ. ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಸಭೆಯಲ್ಲಿ ನೌಕರರು ಕೇಳ್ತಾ ಇರುವಂತಹ ಬೇಡಿಕೆ ಡಿಮ್ಯಾಂಡ್ಗಳು ಏನಿದೆ ಅದಕ್ಕೆ ಏನಾದರೂ ಪ್ರತಿಕ್ರಿಯೆಯನ್ನ ನೀಡ್ತಾರಾ, ಅದನ್ನ ಪೂರ್ಣಗೊಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ವೇಳೆ ಆಗೋದಿಲ್ಲ ಅಂತ ಹೇಳಿ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಮುಷ್ಕರ ಮುಂದುವರಿಸ್ತೇವೆ ಅಂತ ಹೇಳಿ ನೌಕರರು ತಿಳಿಸ್ತಾ ಇದ್ದಾರೆ.